ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶೋಭಾ ವೆಂಕಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಶೋಭಾ ವೆಂಕಟ್. ನಮ್ಮ ಹಳ್ಳಿ ವಾತಾವರಣ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ರುಚಿಕರವಾಗಿ ಮೀನು ಹುಳಿಯನ್ನು ಸುಲಭವಾಗಿ ಸರಳವಾಗಿ ಹೇಗೆ ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮಸಾಲ ಪದಾರ್ಥ ಹಾಕ್ದೇನೆ ಹಾಗೆ ತೆಂಗಿನಕಾಯಿನ ಬಳಸ್ದೇನೆ ಸರಳವಾಗಿ ತುಂಬ ರುಚಿಕರವಾಗಿ ಮೀನು ಹುಳಿಯನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮ್ಮ ಮನೆಗಳಲ್ಲಿ ಮೀನು ಹುಳಿ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಮ್ಮೆ ಈ ರೀತಿ ಸರಳವಾಗಿ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೀನು ಯಾವಾಗಲೂ ಫ್ರೆಶ್ ಆಗಿರಬೇಕು ಅಂತ ಊರು ಪಕ್ಕದಲ್ಲೇ ಕೆರೆ ಇದೆ, ಅಲ್ಲಿ ಹಿಡ್ಕೊಂಡು ಬಂದು ಮಾರ್ತಾ ಇರೋ ಹತ್ರ ತೊಗೊಂಡಿರುವಂಥದ್ದು. ತುಂಬಾ ಫ್ರೆಶ್ ಆಗಿದೆ, ತುಂಬಾ ಚೆನ್ನಾಗಿದೆ ಫಿಶ್ ಅಂತೂ. ದೊಡ್ಡ ದೊಡ್ಡ ಫಿಶ್ನ ಚೂಸ್ ಮಾಡಿದಾಗ ಜಾಸ್ತಿ ಮೂಳೆಗಳು, ಚಿಕ್ಕ ಚಿಕ್ಕ ಮೂಳೆಗಳು, ಮುಳ್ಳುಗಳಿರೋದಿಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಫಿಶ್ ಆಯ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಸಾಂಬಾರು ಇರ್ಬೋದು, ಕರಿ ಇರ್ಬೋದು, ಅಥವಾ ಹುಳಿ ಫ್ರೈ ಈ ಥರದ್ದೆಲ್ಲ. ಫ್ರೆಶ್ ಆಗಿರುವಂಥ ಫಿಶ್ ಸಿಕ್ಕಿದೆ, ತೊಗೊಂಡು ಬಂದಿದ್ದೀವಿ. ಆಲ್ರೆಡಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಮ್ಮ ಮಹಿ ಕ್ಲೀನ್ ಮಾಡ್ತಾಯಿದ್ದಾರೆ. ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ. ಹಾಗೆ ನೀರು ಬೇರೆ ಹರಿದೋಗ್ತಿದೆ ಅಲ್ಲ, ಸೊ ಕ್ಲೀನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂದ್ಕೊಂಡು ಇಲ್ಲೇ ಮನೆ ಹತ್ರನೇ ಮಾಡ್ಕೋತಾ ಇದ್ದೀವಿ. ನನ್ನ ಮಗ ಕಿರಿಕ್ ಮಾಡ್ತಿದ್ದಾನೆ ಮೇಯೋ ಅಂತ. ಮೀನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಆಯಿತು. ಆದ್ರೂ ಕೂಡ ಇನ್ನೊಮ್ಮೆ ಚೆನ್ನಾಗಿ ತೊಳ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ನೀರು ಇಲ್ಲದೇ ಇರೋ ರೀತಿ ಚೆನ್ನಾಗಿ ಬಸ್ದು ಇಟ್ಬಿಟ್ರೆ ಫ್ರೆಶ್ನೆಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಫಿಶ್ದು ಸ್ಮೆಲ್ ಬರೋದಿಲ್ಲ. 2 ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನಾನು ಬಿಸಿನೀರಿಗೆ ಹಾಕಿ ಕಲಸಿ ಇಡ್ತಾ ಇದ್ದೀನಿ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ರೆ ಅಡುಗೆ ಮಾಡೋದು ಬೇಗ ಮೀನು ಹುಳಿನ ತಯಾರಿಸಿಟ್ಕೋಬೋದಲ್ವ. ಸೊ ಹಾಗಾಗಿ ಇನ್ನು ಮಸಾಲ ಹುರ್ಕೊಳ್ಳೋದಕ್ಕೆ ಅಥವಾ ಮಸಾಲ ಪ್ರಿಪೇರ್ ಮಾಡೋದಕ್ಕೆ ಯಾವೆಲ್ಲ ಮಸಾಲ ಐಟಮ್ಸ್ ಬೇಕು ನೋಡೋಣ. ಮೊದಲನೇದಾಗಿ ಈರುಳ್ಳಿ, ದಪ್ಪ ಈರುಳ್ಳಿ ಒಂದು ತೊಗೊಂಡಿದ್ದೀನಿ, ಒಂದೇ ಒಂದು ಟೊಮ್ಯಾಟೊ, ಬಿಡಿಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಹಾಗೆ ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆ. ನಾನೀಗ ಒಂದು ಬಾಣಲೆನ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಡ್ತಾ ಇದ್ದೀನಿ. ಇದು ಮೀನು ಹುಳಿ ಮಾಡೋದಕ್ಕೆ ಮಸಾಲಾನ ಹುರ್ಕೋತಾ ಇರುವಂಥ ಪ್ರೋಸೆಸ್ ಆಗಿದೆ. ಇದಕ್ಕೆ ಸ್ವಲ್ಪ ಹಚ್ಚಿಟ್ಕೊಂಡಿರುವಂಥ ದಪ್ಪ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದು 2 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀವಿ. ಜೊತೆಗೆ ನಾನು ಆಗಲೇ ತೋರಿಸಿದ ಹಾಗೆ ಮೆಣಸು ಮತ್ತು ಜೀರಿಗೆಯನ್ನು ಸಹ ಹಾಕ್ಕೋಬೇಕು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಘಮ ಬರುತ್ತಲ್ಲ, ಅದು ಗೊತ್ತಾಗ್ಬಿಡುತ್ತೆ. 4 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಅಂತ. ಕಲ್ಲರಿಗೆ ಅಚ್ಚ ಖಾರದ ಪುಡಿ ತೊಗೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಧನಿಯಾ ಪುಡಿನ, ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಣ್ಣೆ ಜಾಸ್ತಿ ಬೇಡ, ಇದೇ ತುಂಬ ಚೆನ್ನಾಗಿ ಎಣ್ಣೆನ ಬಿಡುತ್ತೆ. ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಡ್ರೈ ರೋಸ್ಟ್ ಮಾಡ್ಕೋತೀವಲ್ಲ ಲೈಟಾಗಿ, ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಯಾವುದೇ ರೀತಿ ನೀರು ಮತ್ತು ಎಣ್ಣೆ ಹಾಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಸೂಪರಾಗಿರುವಂಥ ಟೇಸ್ಟ್ ನಿಮಗೆ ಈ ಮಸಾಲದಲ್ಲೇ ಸಿಗೋದು. ನೋಡಿ ಎಷ್ಟು ಡ್ರೈ ರೋಸ್ಟ್ ಆಗ್ತಿದೆ ಅಲ್ಲ. ನಾವು ಫ್ರೈ ಮಾಡ್ತಾ ಬಟ್ ಇನ್ನೇನು ಬೇಡ, ಬಟ್ ಸೀದೋಗದೆ ಇರೋ ಥರ ನೋಡಿಕೊಂಡ್ರೆ ಸಾಕು. ನಾನೀಗ ಯಾವ ಬಾಣಲೆ ಅಥವಾ ಪಾತ್ರೆಯಲ್ಲಿ ಹುಳಿ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಫ್ರೆಶ್ ಆಗಿರುವಂಥ ಕರಿಬೇವನ್ನ ತೊಗೊಂಡಿದ್ದೀನಿ. ಲೈಟಾಗಿ ಹುರ್ಕೋಬೇಕು, ತುಂಬ ತಳ ಹಿಡಿದೇ ಇರೋ ರೀತಿ ನೋಡ್ಕೋಬೇಕು, ಇಲ್ಲಾಂದರೆ ಫುಲ್ಲು ಸೀದೋಗದೆ ರೀತಿ ನೋಡ್ಕೊಬೇಕು. ಸೀದೋಗ್ಬಿಟ್ರೆ ಅಥವಾ ತಳ ಹಿಡಿದ್ಬಿಟ್ರೆ ಫಿಶ್ ಕರಿ ಅಥವಾ ಫಿಶ್ ಹುಳಿ ಸ್ಮೆಲ್ ಬಂದುಬಿಡುತ್ತೆ, ಅಂದರೆ ಟೇಸ್ಟೇ ಇರೋದಿಲ್ಲ, ಫ್ಲೇವರ್ ಹೋಗ್ಬಿಡುತ್ತೆ. ಮತ್ತು ಇನ್ನೊಂದು ದಪ್ಪಾಗಿರುವಂಥ ಟೊಮೆಟೊನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇದು ನಿಜವಾಗ್ಲೂ ಟೇಸ್ಟ್ ಬರೋದಕ್ಕೆ, ಹುಳಿಗೆ ಟೇಸ್ಟ್ ಬರೋದಕ್ಕೆ ಇದೊಂದು
ಮೆಥಡ್ ಅಂತ ಹೇಳ್ಬೋದು. ಇನ್ನು ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ತೋರಿಸಿದ್ನಲ್ಲ, ಆ ಮಸಾಲಾನ ಈ ಸಮಯದಲ್ಲಿ ಹಾಕಬೇಕು. ಮಸಾಲ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಸಾಲ ಯಾವ ಸಮಯದಲ್ಲಿ ನಮಗೆ ಎಣ್ಣೆ ಬಿಟ್ಕೋತಾ ಇದೆ, ಕುದಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಆವಾಗ ಚೆನ್ನಾಗಿ ಬೆಂದು ನಾವು ಹುಳಿ ಬಿಡೋದಕ್ಕೆ ಸರಿಯಾದ ಸಮಯ ಅಂತಲೇ ಹೇಳಬಹುದು. ಮಸಾಲ ಈಗಷ್ಟೇ ಹಾಕಿದ್ವಿ, ಆದ್ರೂ ಕೂಡ ಎಣ್ಣೆ ಚೆನ್ನಾಗಿ ಬಿಡ್ತಾ ಇದೆ, ಅಂದರೆ ಬೆಂದಿದೆ ಆಲ್ಮೋಸ್ಟು. ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ, ಮಸಾಲ ಹಾಕಿದ ತಕ್ಷಣ ಸ್ವಲ್ಪ ಲೈಟಾಗಿ ಕುದಿ ಬರುತ್ತೆ. ಮೀನು ಹುಳಿ ಮಾಡೋದಕ್ಕೆ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದೇ ಹುಣಸೆ ಹಣ್ಣಿನ ರಸ. ನಾನು ಆಗಲೇ ತೋರಿಸ್ದೆ ಬಿಸಿನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಅಂತ. ಈಗಾಗಲೇ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಈಗ ಕುದಿ ಬರುವಂಥ ಸಮಯದಲ್ಲಿ ನಾವು ಮಸಾಲೆ ಹಾಕಿರ್ತೀವಲ್ಲ, ಕುದಿ ಬರುವಂಥ ಸಮಯದಲ್ಲಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅನಿಸುತ್ತೆ ಅಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೋಬೇಕು. ಹುಣಸೆ ಹಣ್ಣಿನ ರಸನೇ ಟೇಸ್ಟ್ ಕೊಡೋದು ಮೀನಿಗೆ. ನಾವು ಈ ಮೀನು ಹುಳಿ ಮಾಡೋದಕ್ಕೆ ಮೇಯ್ನಾಗಿ ಮಸಾಲೆಗಳು, ಗರಂ ಮಸಾಲ ಆಗಲಿ, ಚಕ್ಕೆ ಲವಂಗ ಯಾವುದೇ ರೀತಿ ಯೂಸ್ ಮಾಡ್ತಾ ಇಲ್ಲ. ಹಾಗೆ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ತಾ ಇಲ್ಲ. ಬೇಸಿಗೆ ಇರೋ ಕಾಲ, ಹಾಗೆ ಬಿಸಿಲಿಗೆ ಚೆನ್ನಾಗಿ ಹಾಳಾಗ್ಬಿಡುತ್ತಪ್ಪ ಅಂತ ಹೇಳೋಕ್ಕೂ ಆಗಲ್ಲ, ಮಸಾಲ ಹಾಕ್ತಿಲ್ಲ ಅಲ್ವಾ. ಸೊ ಹಾಗಾಗಿ ಜಸ್ಟ್ ಹುಳಿ ನಾರ್ಮಲಾಗಿ ಮಾಡ್ಕೊಳ್ಳುವಂಥದ್ದು, ಸುಲಭವಾಗಿ ಸರಳವಾಗಿ ಮಾಡ್ಕೊತಾ ಇದ್ದೀವಲ್ವ. ಆರಾಮಾಗಿ ಒಂದು 2 ದಿನನಾದ್ರೂ ಬೇಸಿಗೆ ಸಮಯದಲ್ಲಿ ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ಊಟ ಮಾಡ್ಬೋದು. ಹಾಗೆ ಇದು ಅನ್ನಕ್ಕೆ, ಮುದ್ದೆಗೆ ಅಥವಾ ರೊಟ್ಟಿ, ದೋಸೆ ಇದಕ್ಕೂ ಕೂಡ ಮಾಡ್ಕೊಂಡು ತಿನ್ಬೋದು. ಯಾವುದೇ ರೀತಿ ಮೀನಿನ ಸ್ಮೆಲ್ ಬರೋದಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಸೇಮ್ ನಾನು ಯಾವ ರೀತಿ ಹೇಳ್ಕೊಡ್ತಾ ಇದ್ದೀನಿ ಈ ರೀತಿ ಮಾಡಿ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟನ್ನು ನೀರು ಹಾಕ್ಕೊಳ್ಳಿ. ನಾನು ತೆಳುವಾಗಿ ಮಾಡ್ತಾಯಿದ್ದೀನಿ. ಈ ಹುಣಸೆ ಹಣ್ಣಿನ ರಸ ಹಾಕಿದ್ದೀವಲ್ಲ, ಅದು ಕುದೀತಾ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು. ಮತ್ತು ಮೀನು ಹಾಕಿದ್ಮೇಲೆ ಅದು ನೀರು ಬಿಟ್ಕೊಳ್ಳುವಂಥ ಚಾನ್ಸಸ್ ಇರುತ್ತಲ್ವ, ಅದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಈಗ ಆಲ್ರೆಡಿ ಚೆನ್ನಾಗಿ ಕುದ್ದಿದೆ. ನಾನೊಂದು 10ರಿಂದ 15 ನಿಮಿಷಗಳ ಕಾಲ ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸಿದ್ದೀನಿ. ಈ ಥರ ಕುದಿ ಬಂತು ಅಂತ ಅಂದಾಗ ನಾವು ಮೀನು ಹಾಕ್ಕೊಬೋದು. ನಾನು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಒಂದು 5 ನಿಮಿಷಗಳ ಕಾಲ ಹಾಕಿದ, ಒಂದು 5 ನಿಮಿಷಗಳ ಕಾಲ ಸಾಕು. ಮುಚ್ಚಿ ಇಟ್ಟುಬಿಟ್ರೆ ಫುಲ್ ಚೆನ್ನಾಗಿ ಬೆಂದೋಗಿರುತ್ತೆ. ಫಿಶ್ಶು ಬೆಂದಿದೆಯೇ ಇಲ್ವಾ ಅಂತ ಹೇಗೆ ಹೊಸದಾಗಿ ಮಾಡೋರು ಕಂಡುಹಿಡಿಬೇಕು ಅಂತಂದರೆ, ಈ ತಲೆಯಲ್ಲಿ ನೋಡಿ ಜಸ್ಟ್ ಇವಾಗ ಹಾಕಿದ್ದೀನಿ, ಕಣ್ಣು ಹಾಗೇ ಇದೆ. ಬೆಂದಾದಮೇಲೆ ಕಣ್ಣು ಮೇಲೆ ಫುಲ್ಲು ವೈಟ್ಗಾಗಿರುತ್ತೆ. ಆವಾಗಲೇ ಗೊತ್ತಾಗತ್ತೆ ಮೀನು ಸಂಪೂರ್ಣವಾಗಿ ಬೆಂದಿದೆಯಾ, ಉಪ್ಪು ಖಾರ ಎಲ್ಲ ಹಿಡ್ದಿದೆಯಾ ಅಂತ. ಮೀನನ್ನು ಯಾವುದೇ ಕಾರಣಕ್ಕೂ ಮೀನು ಹುಳಿ, ಮೀನು ಸಾಂಬಾರು ಮಾಡಿದಾಗ ತಕ್ಷಣ ಬಡಿಸ್ಕೊಂಡು ಊಟ ಮಾಡಬೇಡಿ. ಅಟ್ಲೀಸ್ಟ್ 1 ಗಂಟೆ, 1.5 ಗಂಟೆ ಟೈಮ್ ಬಿಟ್ಬಿಟ್ರೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಸಾಂಬಾರು ಇರ್ಬೋದು, ಹುಳಿ, ಕರಿ ಈ ಥರದ್ದು. ಇದು ಮೀನು ಸಾಂಬಾರಿಗೊಂದು ಸೀಕ್ರೆಟ್. ಅತಿಯಾಗಿ ಯಾವುದೇ ಮಸಾಲ, ತೆಂಗಿನಕಾಯಿ ಇಲ್ಲದೇ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಟೇಸ್ಟಿಯಾಗಿ ಆಗಿದೆ ಅಂತಂದರೆ ಸಾಂಬಾರು ತುಂಬ ಚೆನ್ನಾಗಿ ಆಗ್ತಿದೆ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲೈಟಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿರೋದು. ನಾವು ಮಸಾಲ ಹುರಿದಾಗ ಎಣ್ಣೆ ಹಾಕ್ಕೊಂಡಿದ್ವಲ್ಲ, ಅದು ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಹಾಗೆ ಕುದಿ ಬಂದಮೇಲೆ ನಮ್ಮ ಕಡೆ ನಾವು ಸ್ವಲ್ಪ ಯಾವುದೇ ಆಗಲಿ ಚಿಕನ್ನು, ಮಟನ್ನು, ಫಿಶ್ ಏನೇ ಮಾಡಿದ್ರೂ ಕುಡ್ಲಾಕ್ತೀವಿ. ಅದೇ ರೀತಿ ಆಗ್ತದೆ, ಅಂದರೆ ದೃಷ್ಟಿ ಆಗಬಾರ್ದು ಅಥವಾ ಹೊಟ್ಟೆ ನೋವು ಬರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಎಷ್ಟು ಚೆನ್ನಾಗಿ ಫೈನಲಿ ರೆಡಿಯಾಗಿದೆ ನೋಡಿ. ಪ್ರಿಪ್ರೇಷನ್ ಆಯಿತು, ಮೀನು ಹುಳಿ ರೆಡಿ ಆಯಿತು ನಮ್ಮ ಹಳ್ಳಿ ಶೈಲಿಯಲ್ಲಿ. ಫೈನಲಿ ಮೀನು ಹುಳಿ ರೆಡಿಯಾಗಿದೆ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟಿಯಾಗಿದೆ. ಟೇಸ್ಟ್ ಕೂಡ ನೋಡಿದೆ ನಾನು, ತುಂಬ ಚೆನ್ನಾಗಿದೆ. ಈ ಹುಳಿನ ಕೂಡ ಕುಡಿತೀವಿ ನಮ್ಮ ಕಡೆ. ಎಷ್ಟು ಚೆನ್ನಾಗಿದೆ ನೋಡಿ. ಮೀನನ್ನು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಹುಳಿನ ಟೇಸ್ಟ್ ಮಾಡ್ತೀವಿ. ಸಖತ್ತಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ರೀತಿಯಲ್ಲಿ ಸರಳವಾಗಿ ಮನೆಯಲ್ಲಿ ಸಿಗುವಂಥ ಐಟಮ್ಸ್ಗಳನ್ನ ಹಾಕಿ ಹೇಗೆ ಮೀನು ಹುಳಿ ಮಾಡೋದು ನಮ್ಮ ಹಳ್ಳಿ ಶೈಲಿಯಲ್ಲಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆ. ಯಾರೆಲ್ಲ ನನ್ನ ಚಾನಲ್ ಶೋಭಾ ವೆಂಕಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೋದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ಸೂಪರ್ ಆಗಿರುವಂಥ ವಿಡಿಯೋ ಜೊತೆ ನಾನು ಸಿಗ್ತೀನಿ. ನಾನಿನ್ನೂ ಹೋಗಿ ಬರ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಯಾರೆಲ್ಲ ಫುಲ್ ವಿಡಿಯೋ ನೋಡಿದ್ದೀರಾ ನಿಮ್ಮೆಲ್ಲ ಕೂಡ ತುಂಬ ಹೃದಯದ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.